ಆಲ್ ಇಂಡಿಯಾ ಜೆಇಇ ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಸಿರಿಕೊಂಡ 511ನೇ ರ್ಯಾಂಕ್ ಪಡೆದು ನಮ್ಮ ಕಾಲೇಜಿಗೆ ಹೆಮ್ಮೆ ತಂದಿದ್ದಾಳೆ ಎಂದು ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು, ಆಲ್ ಇಂಡಿಯಾ ಜೆಇಇ ಫಲಿತಾಂಶ ಪ್ರಕಟವಾಗಿದೆ. ನಮ್ಮ ಕಾಲೇಜಿನ ಸಿರಿಕೊಂಡ ಎಂಬ ವಿದ್ಯಾರ್ಥಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ 511ನೇ ರ್ಯಾಂಕ್ ಪಡೆದಿದ್ದು ನಮಗೆ ಖುಷಿ ತಂದಿದೆ. ಪ್ರತಿ ಬಾರಿ ಐಐಟಿಯಲ್ಲಿ ಗಂಡು ಮಕ್ಕಳು 25% ಸೂಪರ್ ನ್ಯೂಮನರಿ ಪಡೆಯುತ್ತಿದ್ದರು. ತಾಂತ್ರಿಕ ತರಬೇತಿಯಲ್ಲಿ ಹೆಣ್ಣು ಮಕ್ಕಳನ್ನ ಮುಂದೆ ತರುವ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಸಿರಿಕೊಂಡ ಈ 25% ಸೂಪರ್ ನ್ಯೂಮನರಿ ಕೋಟಾ ಪಡೆದಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಮೇನಲ್ಲಿ ಜೆಇಇ ಅಡ್ವಾನ್ಸ್ ಪರೀಕ್ಷೆ ಕೂಡ ಬರೆಯಲಿದ್ದು, ಆ ಪರೀಕ್ಷೆಯಲ್ಲೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಕಾಲೇಜಿಗೆ ಕೀರ್ತಿ ತಂದ ಸಿರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸಿದರು. ಸಿರಿ ಪೋಷಕರು ಸಿಹಿ ಹಂಚಿ ಸಂಭ್ರಮಿಸಿದರು. ಇವತ್ತು ಜೆಇಇ ಮೈನ್ ಆಲ್ ಇಂಡಿಯಾ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಇವತ್ತು ವಿದ್ಯಾನಿಧಿ PU ಕಾಲೇಜಿನ ಸ್ಟೂಡೆಂಟ್ ಸಿರಿಕೊಂಡ, ಶಿ ಹಸ್ ಸೆಕ್ಯೂರ್ಡ್ 511th ರ್ಯಾಂಕ್, ಫಾಲೋಡ್ ಬೈ ನಿತೀಶ್ ಕುಮಾರ್ 3665, ರೋಹನ್ 3911. ಸೊ ಹಾಗೆ ಅಪ್ ಟು 10,000 ರ್ಯಾಂಕ್ ಒಳಗಡೆ ಸುಮಾರು 10ರಿಂದ 15 ವಿದ್ಯಾರ್ಥಿಗಳು ಈ ಮಾರ್ಕ್ಸ್ನ ತೊಗೊಂಡಿದ್ದಾರೆ, ರ್ಯಾಂಕ್ನ ತೊಗೊಂಡಿದ್ದಾರೆ. ಸಿರಿ ಹಸ್ ಸೆಕ್ಯೂರ್ಡ್ 511 ರ್ಯಾಂಕ್, ನಮಗೆ ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ಶಿ ಈಸ್ ಅ ಗರ್ಲ್ ಸ್ಟೂಡೆಂಟ್. ಆ್ಯಂಡ್ IITನಲ್ಲಿ ಸ್ಪೆಷಲಿ ಸೂಪರ್ ನ್ಯೂಮರರ್ ಕೋಟಾ ಇದೆ 25%. ಯೂಶ್ವಲಿ ಬೋರ್ಡ್ ರಿಸಲ್ಟ್ಸ್ಗಳು ನಾವು IIT ರಿಸಲ್ಟ್ಸ್ಗಳನ್ನ ಕಂಪೇರ್ ಮಾಡಿದಾಗ ಬೋರ್ಡ್ ರಿಸಲ್ಟ್ಸಲ್ಲಿ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀವಿ, ಅತಿ ಹೆಚ್ಚು ಹೆಣ್ಮಕ್ಳು ರ್ಯಾಂಕ್ಗಳಲ್ಲಿ ಇರ್ತಾರೆ. ಬಟ್ ಇಟ್ ಹ್ಯಾಸ್ ಬೀನ್ ಎ ಟ್ರೆಡಿಷನ್ IIT ಎಕ್ಸಾಮಿನೇಷನ್ಸಲ್ಲಿ ಜೆಇಇ ಮೈನ್ ರಿಸಲ್ಟ್ಸ್ಗಳಲ್ಲಿ ಜಾಸ್ತಿ ಗಂಡು ಮಕ್ಕಳು ಇರ್ತಾರೆ. ಅಂದರೆ ನೀವು IIT ಈ ಸೂಪರ್ ನ್ಯೂಮರರಿ ಕೋಟಾ ಗರ್ಲ್ಸ್ಗೆ ಕೊಡೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ 1:10 ರೇಷಿಯೋದಲ್ಲಿ ಇರೋರು. ಸೊ ಗರ್ಲ್ಸ್ನ ಟೆಕ್ನಿಕಲ್ ಕೋರ್ಸಲ್ಲಿ ನಾವು ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ 25% ಸೂಪರ್ ನ್ಯೂಮರರಿ ಕೋಟಾ ಇವಾಗ IITಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮಗೆ ಭಾಳ ಹೆಮ್ಮೆ ಇದೆ. ಸಿರಿ ವಿಲ್ ಗೆಟ್ ಇಟ್ ಇನ್ ದ ಟಾಪ್ IITs ಬಿಕಾಸ್ ಆಫ್ ದಿಸ್ ಕೋಟಾ. ಆ್ಯಂಡ್ ಏನು ಅಡ್ವಾನ್ಸ್ ಎಕ್ಸಾಮ್ ಇದೆ, ಜೆಇಇ ಅಡ್ವಾನ್ಸ್ ಎಕ್ಸಾಮಿನೇಷನ್ May 18th ಎಕ್ಸಾಮ್ ಬರೀತಾ ಇದ್ದಾರೆ. ಅದರಲ್ಲಿ ಇನ್ನೂ ಚೆನ್ನಾಗಿ ಬರೀತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಜೆಇಇ ಮೈನ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಜೆಇಇ ಅಡ್ವಾನ್ಸಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ಗಳನ್ನ ಮರ್ಜ್ ಮಾಡಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ಅವರ್ ಸ್ಟೂಡೆಂಟ್ ಈಸ್ ವೆರಿ ಗುಡ್ ಎಟ್ ದ್ಯಾಟ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ 500 ರ್ಯಾಂಕ್ ಏನಿದೆ ಅದಕ್ಕಿಂತ ಕಮ್ಮಿ ರ್ಯಾಂಕ್ನ ಸೇರಿಕೊಂಡ ತೆಗೆದು ಪ್ರೀಮಿಯಮ್ IIT ಇನ್ಸ್ಟಿಟ್ಯೂಷನ್ಸ್ ಮುಂಬೈ, ಡೆಲ್ಲಿ, ಖರಗ್ಪುರ್, ಚೆನ್ನೈ ಈ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಸ್ಟಡಿ ಮಾಡ್ತಾಳೆ ಅನ್ನೋ ಒಂದು ಪ್ರೌಡ್ನೆಸ್ ನಮ್ಮ ಇನ್ಸ್ಟಿಟ್ಯೂಷನ್ನು ಮತ್ತು ನಮ್ಮ ಟೀಚರ್ಸ್ಗಳಿಗೆ. ಪೇರೆಂಟ್ಸ್ ಏನು ಹೇಳ್ತಾರೆ ಸರ್ ಕಾಲೇಜ್ ಬಗ್ಗೆ? ಖುಷಿ ಆಗುತ್ತೆ? ಪೇರೆಂಟ್ಸ್ ಭಾಳ ಖುಷಿಯಾಗಿದ್ದಾರೆ. ಯಾಕಂದರೆ ಶಿ ಈಸ್ ಆಲ್ರೆಡಿ ಪರ್ಫಾರ್ಮಿಂಗ್ ವೆರಿ ವೆಲ್. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗಳಿಗೆ ಬಂದಾಗ ಇಂಡಿಯಾದಲ್ಲಿ ಯೂಶ್ವಲಿ ಡೆಲ್ಲಿ ಈಸ್ ನಂಬರ್ 1. ಸೊ ಅದು ಬಿಟ್ಟರೆ ರಾಜಸ್ಥಾನದ ಕೋಟಾ ಅಂತ ಹೇಳ್ತೀವಿ. ಸದರ್ನ್ ಇಂಡಿಯಾ ಹೆಸರುಗಳು ಯೂಶ್ವಲಿ ಬರೋದು ಹೈದರಾಬಾದ್ ಬಿಟ್ಟರೆ ಇನ್ನೆಲ್ಲೂ ಬರೋದಿಲ್ಲ. ಸೊ ಅಂಥ ನಿಟ್ಟಿನಲ್ಲಿ ಲೆಸ್ ದೆನ್ ಈ 500 ರ್ಯಾಂಕ್ ಏನು ಬಂದಿದ್ದಾಳೆ ನಮ್ಮ ಸ್ಟೂಡೆಂಟ್, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಒಂದು ತುಮಕೂರಿನ ಹುಡುಗಿ ಈ ಆಲ್ ಇಂಡಿಯಾ ಲೆವೆಲಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗಳ ಮಧ್ಯೆ ಅವಳು ಪರ್ಫಾರ್ಮ್ ಮಾಡಿರೋದು ನಮಗೆಲ್ಲ ಅಂತೂ ಭಾಳ ಹೆಮ್ಮೆ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಟೀಚಿಂಗ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಟೀಚಿಂಗ್ ಒನ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಇಸ್ ಅ ಮಸ್ಟ್. ಸೊ ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಶಿ ಹಸ್ ರಿಸೀವ್ಡ್. ಆ್ಯಂಡ್ ಪ್ಲಸ್ ಹರ್ IQ ನೀಡ್ ಟು ಬಿ ಕ್ವೈಟ್ ಹೈ ಆ್ಯಸ್ ವೆಲ್. ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಅಡ್ವಾನ್ಸಿಗೆ ಬಂದಾಗ. ಆ್ಯಂಡ್ ಆ್ಯಸ್ ಅ ಸ್ಟೂಡೆಂಟ್ ಶಿ ಈಸ್ ವೆರಿ ಫೋಕಸ್ಡ್, ಕನ್ಸಿಸ್ಟೆಂಟ್. ಆ್ಯಂಡ್ ಎವ್ರಿ ರೆಗ್ಯುಲರ್ ಟೆಸ್ಟ್ಗಳಲ್ಲಿ ಕ್ಯುಮುಲೇಟಿವ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಡೇ 1ಇಂದನೂ ಕೂಡ. ಇವತ್ತು ಜೆಇ ಮೇನ್ಸ್ ರಿಸಲ್ಟ್ ಬಂದಿದೆ. ನನಗೆ ಆಲ್ ಇಂಡಿಯಾ ರ್ಯಾಂಕ್ 511 ಬಂದಿದೆ.
ಇದಕ್ಕೆ ಕಾರಣ ಅಂದರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕಾಲೇಜಲ್ಲಿರೋ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ಟೀಚರ್ಸ್, ಲೆಕ್ಚರರ್ಸ್ ಮತ್ತು ಪ್ರಿನ್ಸಿಪಲ್ ಸರ್ಸ್ ಆಗಿರ್ಬೋದು, ಕೋಆರ್ಡಿನೇಟರ್ಸ್ ಆಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೆಕ್ರೆಟ್ರಿ ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮ್ಗೆ? ಪ್ರಿಪೇರ್ ಅಂದರೆ ನಾನು ಡೇ ಒನ್ನಿಂದನೂ ತುಂಬ ಕ್ಯೂರಿಯಸ್ ಆಗಿರ್ತಿದ್ದೆ. ಇವಾಗ ಕಾಲೇಜಲ್ಲಿ ಲೈಟ್ ರಿಫ್ರಾಕ್ಷನ್ ಎಕ್ಸಾಂಪಲ್ ತೊಗೊಂಡ್ರೆ ಅವಾಗ ಅವ್ರು ಹೇಳ್ತಾರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ ಲೈಟ್ ಸ್ಲೋ ಡೌನ್ ಆಗುತ್ತೆ ಅಂತ. ಅವಾಗ ನನಗೆ ಬರ್ತಿದ್ದಿದ್ದು ಕ್ವೆಶನು, ಓಕೆ ಸ್ಲೋ ಆಯಿತು, ಬಟ್ ಏನಕ್ಕೆ ಬೆಂಡ್ ಆಗಬೇಕು ಅಂತ. ಸೊ ಆ ಥರ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ತುಂಬ ಕ್ಯೂರಿಯಸ್ ಆಗಿರ್ತಿದ್ದೆ. ಸೊ ಪ್ರತಿಯೊಂದು ಕ್ವೆಶನ್ಗೂ ನಾನು ಡೇ ಒನ್ನಿಂದನೂ ಆನ್ಸರ್ಸ್ ಹುಡ್ಕೊಂಡು ಅದು ಇನ್ನೂ ಏನಕ್ಕೆ ಆಗ್ಬೋದು ಈ ಥರ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾಯಿದ್ದೆ. ಸೊ ಅದು ತುಂಬ ಹೆಲ್ಪ್ ಆಯಿತು. ಅಲ್ಲ, ಈಗ ಒಂದು ಕಡೆ ಪೇರೆಂಟ್ಸ್ ಖುಷಿ ಆಗಿದ್ದಾರೆ, ಮತ್ತೊಂದು ಕಡೆ ನಿಮ್ಮ ಕಾಲೇಜು ಕೂಡ ಖುಷಿ ಆಗಿದ್ದಾರೆ. ಕಾಲೇಜು ಏನು ಹೇಳ್ತೀರಾ ಅವ್ರಿಗೆ? ಅವ್ರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಡೆಫಿನೆಟ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಾಲೇಜಲ್ಲಾದರೆ ಮಾಕ್ ಟೆಸ್ಟ್ ಡೇ ಒನ್ನಿಂದ ಇರ್ತಾಯಿತ್ತು, ವೀಕ್ಲಿ 1 ಟೆಸ್ಟ್ ಬರೀತಾ ಇದ್ವಿ ನಾವು ಫಸ್ಟಿಂದನೂ. ಹಾಗೆ ಪೋರ್ಷನ್ಸನ್ನು ಬೇಗನೆ ಮುಗಿಸಿದ್ರು ನಮಗೆ. ಆವಾಗ ಡೌಟ್ ಕ್ಲಾರಿಫಿಕೇಷನಿಗೆ ತುಂಬ ಟೈಮ್ ಸಿಗ್ತಿತ್ತು. ಸಾಫ್ಟ್ವೇರು ಕೂಡ ಪ್ರೊವೈಡ್ ಮಾಡಿದರು, ಹಾರ್ಡ್ವೇರ್ ಕೂಡ ಪ್ರೊವೈಡ್ ಮಾಡಿದರು. ಸೇಮ್ ಏನಿರುತ್ತೋ ಜೆ ಮೈನ್ಸ್ ಫೈನಲ್ಲಾಗಿ ಏನಿರುತ್ತೋ ಅದೇ ಥರ ಇತ್ತು ಸಾಫ್ಟ್ವೇರು. ಮಾರ್ಕ್ ಫಾರ್ ರಿವ್ಯೂ ಆಗಿರ್ಬೋದು, ಸೇವ್ ಆ್ಯಂಡ್ ನೆಕ್ಸ್ಟ್, ಆ ಥರ ಆಪ್ಷನ್ಸ್ ಎಲ್ಲ ನಾವು ಫಸ್ಟಿಂದನೇ ನೋಡ್ಕೊಂಡು ಬಂದಿದ್ದೀವಿ. ಸೊ ಫೈನಲ್ ಡೇ ಕನ್ಫ್ಯೂಷನ್ಸ್ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ? ನೆಕ್ಸ್ಟು ಇನ್ನೂ ಟೈಮ್ ಇದೆ, ನೋಡ್ತೀನಿ, ಡಿಸೈಡ್ ಮಾಡಿ. ಏನು ಹೇಳ್ತಾರೆ ಮನೇಲಿ? ಮನೇಲೂ ತುಂಬಾ ಖುಷಿಯಾಗಿದ್ದಾರೆ. ಅಲ್ಲ, ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು ಅವರು ನನಗೆ ಬಿಟ್ಬಿಟ್ಟಿದ್ದಾರೆ, ಏನು ಬೇಕಾದರೂ ಮಾಡಿ. ಸೆಲೆಕ್ಟ್ ಮಾಡ್ತೀರಾ? ಬಟ್ ಚಿಕ್ಕವ್ರು ಇರಬೇಕಂದ್ರೂ ನನಗೆ ಹೇಳಿದ್ದಾರೆ, ಅಂದರೆ ಚೆನ್ನಾಗಿರಬೇಕು, ಏನಾದ್ರೂ ನಾವು ಕಮ್ಯುನಿಟಿಗೆ ವಾಪಸ್ ಕೊಡಬೇಕು, ಸೇವಾ ಮಾಡಬೇಕು, ಆ ಥರ ಚಿಕ್ಕವಾಗಿದ್ದಾನು ಹೇಳ್ಕೊಂಡು ಬಂದಿದ್ದಾರೆ. ಸೊ ನನಗೂ ಅದೇ ಕ್ವಾಲಿಟೀಸ್ ಬಂದಿದೆ. ಏನೇ ಮಾಡಿದ್ರೂ ನಾನು ಕಮ್ಯುನಿಟಿಗೆ ವಾಪಸ್ ಕೊಡಬೇಕು ಅಂತಲೇ ನೋಡ್ತೀನಿ. ಅಲ್ಲ, ತುಂಬ ಜನ ಈ ಥರ ಎಕ್ಸಾಮ್ಗಳಲ್ಲಿ ನರ್ವಸ್ ಆಗಿಬಿಡ್ತಾರೆ. ಎಕ್ಸಾಮ್ ಅಂದ್ರೇ ಒಂದು ಭಯ ಇರುತ್ತೆ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ನಾನು ಫಸ್ಟೇ ದೇವರಿಗೆ ಅರ್ಪಿಸ್ತಾ ಇದ್ದೆ. ಸೊ ಫಸ್ಟೇ ಗಾಡಿಗೆ ಆಫರ್ ಮಾಡಿರೋದ್ರಿಂದ ನನಗೇನು ಟೆನ್ಷನ್ ಇರ್ತಾ ಇರಲಿಲ್ಲ. ರಿಸಲ್ಟ್ ನಾನು ಫಸ್ಟೇ ದೇವ್ರಿಗೆ ಹೇಳಿಬಿಡ್ತಾ ಇದ್ದೆ, ನಿನಗೆ ಇದು ನಾನು ಇನ್ನೇ ತೆಗೆದ್ರು ಅಂತ. ಸೊ ನಂಗೆ ಅಷ್ಟೊಂದು ಟೆನ್ಷನ್ ಇರ್ತಿದ್ದಿಲ್ಲ, ಕಾಮ್ ಮೈಂಡಿಂದ ಬರೀತಾ ಇದ್ದೆ. ಅಲ್ಲ, ಈ ಪ್ರಿಪ್ರೇಷನ್ ಅಂತ ಬಂದಾಗ ಕೆಲವರು ಲಾಸ್ಟ್ ಟೈಮಲ್ಲಿ ಈ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಹೋಗ್ತಾರೆ, ಇನ್ನು ಕೆಲವರು ಡೇ ಒನ್ನಲ್ಲೇ ಶುರು ಮಾಡ್ತಾರೆ. ನೀವು ಯಾವ ಥರ ಶುರು ಮಾಡ್ತೀವಿ? ನಾನು ಡೇ ಒನ್ನಿಂದನೇ ಕ್ಲಾಸ್ ಡೆಡಿಕೇಟೆಡ್ ಆಗಿ ಕೇಳಬೇಕು. ಡೇ ಒನ್ನಿಂದ ಆಗಿಲ್ಲ ಅಂದ್ರೂ ಇನ್ನೂ ಟೈಮ್ ಇರುತ್ತೆ. ಸೆಕೆಂಡ್ ಪಿ ಯುಯಿಂದ ಸ್ಟಾರ್ಟ್ ಮಾಡಿದ್ರೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಇಟ್ಸ್ ನಾಟ್ ಟು ಲೇಟ್, ಅಂದರೆ ಗಿವ್ ಅಪ್ ಮಾಡಬಾರ್ದು ಇಮಿಡಿಯೇಟಾಗಿ. ಫಸ್ಟಿಂದನೂ ಎಫರ್ಟ್ ಇರಬೇಕು. ಡೆಫಿನೆಟ್ಲಿ. ನಿಮ್ಮ ಹೆಸರು? ಸಿರಿ ಅಂತ, ಸಿರಿಕೊಂಡ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈ ದಿನ JEE ಮೇನ್ಸ್ ಸೆಷನ್ 2ದು ಸೇರಿಬಿಟ್ಟು ರಿಸಲ್ಟ್ಸ್ ಬಂದಿದೆ. ಆಲ್ ಇಂಡಿಯಾ ಲೆವೆಲಲ್ಲಿ 511ನೇ ರ್ಯಾಂಕು ನನ್ನ ಮಗಳು ಸಿರಿಕೊಂಡ ಪಡೆದಿದ್ದಾಳೆ. ಅವಳ ಡೆಡಿಕೇಷನ್ನು, ಫೋಕಸ್ಸು, ಕಾಲೇಜಿನ ಗೈಡೆನ್ಸು, ಮಾರ್ಗದರ್ಶನದಿಂದನೇ ಇವೆಲ್ಲ ಸಾಧನೆ ಆಯಿತು. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಪಡಬೇಕಾದ ವಿಷಯ, ಅದು ತುಮಕೂರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದ್ದು ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಮನೆಯಿಂದ ಮುಂಚೆಯಿಂದನೂ ಅವರು ಡೆಡಿಕೇಶನಾಗೆ ಓದ್ತಿದ್ರು, ಫೋಕಸ್ಡಾಗಿ ಇದು ಮಾಡ್ತಿದ್ರು. ಅದಲ್ಲದೆ ಯಾವ್ದನಕ್ಕೆ ಆನ್ಸರ್ ಸಿಗಲಿಲ್ಲ ಅಂದರೆ ಅದು ಆನ್ಸರ್ ಕಂಡಿಡ್ಕೊಳ್ಳೋವರೆಗೂ ಬಿಡ್ತಿರ್ಲಿಲ್ಲ, ಕಾಮಾಗೆ ಕೂತ್ಕೊಂಡು ಅಟೆಂಡ್ ಮಾಡ್ಕೊತಿದ್ರು ಅಂತ. ನಾನು JEE ಮೇನ್ಸಲ್ಲಿ 3900 ರ್ಯಾಂಕ್ ಬಂದಿದೆ. ನಾನು 10th ಪಾಸ್ ಆದಮೇಲೆ 11th ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಕಾಲೇಜಿಂದ ತುಂಬ ಸಪೋರ್ಟ್ ಸಿಕ್ತು. ಹಂಗೆ ಸಪೋರ್ಟಿಂಗ್ ಸ್ಟಾಫ್ ತುಂಬ ಯಾವಾಗ ಕೇಳಿದ್ರೂ ಸೊಲ್ಯೂಷನ್ಸ್ ಆಗಲಿ ಯಾವಾಗ ಬೇಕಾದರೂ ಕೊಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ರಾ? ನೆಕ್ಸ್ಟು KCET ಬರ್ದಿದ್ದೀವಿ. ನೆಕ್ಸ್ಟು JEE ಅಡ್ವಾನ್ಸ್ ಇದೆ, ಆವಾಗ ಅದನ್ನು ಕ್ರ್ಯಾಕ್ ಮಾಡಬೇಕು ಅಂತ ಗೋಲ್ ಇದೆ. ನೆಕ್ಸ್ಟು IITs ಅಥವಾ ಯಾವ್ದು ಕಾಲೇಜ್ ಸಿಗುತ್ತೆ ರ್ಯಾಂಕಿಂಗ್ ಮೇಲೆ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ನನ್ನ ಹೆಸರು ರೋಹನ್ ಕುಮಾರ್ ಅಂತ. ನನ್ನ ಹೆಸರು ನಿತೀಶ್ ಪ್ರಕಾಶ್ ಅಂತ. ನಾನು JEE OBC ಕ್ಯಾಟಗರಿ ರ್ಯಾಂಕ್ 3600 ಬಂದಿದ್ದೀನಿ. ಇನ್ನು KCET ಎಲ್ಲ ಬರ್ತಿದ್ದೀವಿ. ಅದ್ರ ರಿಸಲ್ಟ್ಸ್ ಎಲ್ಲ ನೋಡ್ಕೊಂಡು ಯಾವ NIT ಅಥವಾ ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡ್ತೀವಿ.
ಹಿಂದೆನೇ ಈ ಗೋಲ್ ಇದ್ದ ಈ ಥರ ಮಾಡಬೇಕು ಅಂತ ಏನಾದ್ರು ಪ್ಲಾನ್ ಹಾಕ್ಕೊಂಡಿದ್ರಾ? ಈ ರೀತಿ NIT ಅಥವಾ IITನೇ ಟಾರ್ಗೆಟ್ ಮಾಡಬೇಕು ಅಂತ ಗೋಲ್ ಇತ್ತು. ಈಗ JEE ಮೇನ್ಸ್ ಆಗಿದೆ, May 18 JEE ಅಡ್ವಾನ್ಸ್ ಇದೆ, ಅದಕ್ಕೂ ಪ್ರಿಪೇರ್ ಆಗ್ತಿದ್ದೀವಿ. ಅದರಲ್ಲೂ ಚೆನ್ನಾಗಿ ತಕ್ಕೊಂಡು IITಗೆ ಏಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಸಾಧ್ಯ ಇದೆಲ್ಲ? ಕಾಲೇಜ್ ಲೆಕ್ಚರರ್ಸ್ ಎಫರ್ಟ್, ಪೇರೆಂಟ್ಸ್ ಯಾರೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಕಡೆಯಿಂದನೂ ಸಪೋರ್ಟ್ ಇತ್ತು, ಪೇರೆಂಟ್ಸ್ ಕಡೆಯಿಂದನೂ ಸಪೋರ್ಟ್ ಇತ್ತು. ಮಾರ್ನಿಂಗ್ ಕ್ಲಾಸ್ ಇದ್ದಾಗೆಲ್ಲ ಪೇರೆಂಟ್ಸು ತಿಂಡಿ ಮಾಡ್ಕೊಂಡು ಕೊಡೋದು, ಕಾಲೇಜಿಗೆ ಡ್ರಾಪ್ ಮಾಡೋದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಟೀಚರ್ಸೂ ತುಂಬಾ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಕಡೆಯಿಂದನೂ ತುಂಬ ಸಪೋರ್ಟ್ ಇತ್ತು. ಎಷ್ಟೊಂದು ಮಾಕ್ ಟೆಸ್ಟ್ಗಳು ಕೊಟ್ಟರು. ಮಾಕ್ ಟೆಸ್ಟ್ಗಳು ತುಂಬಾ ಹೆಲ್ಪ್ ಆಯಿತು ನಮಗೆ. ಬೇಗ ಇನ್ ಟೈಮಲ್ಲಿ ಸಿಲೆಬಸ್ನೆಲ್ಲ ಕವರ್ ಮಾಡ್ಕೊಂಡು ಕೊಟ್ಟರು. ಸೊ ನಮಗೆ ಲಾಸ್ಟಲ್ಲಿ ಜಾಸ್ತಿ ಹರಿ ಮಾಡಲಿಲ್ಲ, ಏನೂ ಪ್ರೆಷರ್ ಜಾಸ್ತಿ ಆಗ್ದಂಗೆ ಒಳ್ಳೆ ಬೇಗ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ಟು ಒಳ್ಳೊಳ್ಳೆ ಮಾಕ್ ಟೆಸ್ಟ್ಗಳನ್ನೆಲ್ಲ ಕೊಟ್ಟರು. ಅದು ತುಂಬಾ ಹೆಲ್ಪ್ ಆಯಿತು. ಜೂನಿಯರ್ಸ್ ಕೆಲವು ಎಕ್ಸಾಮ್ ಅಂದರೆ ಈ ಥರದ್ರಲ್ಲೂ ಕೂಡ ಈ ಥರ ಎಕ್ಸಾಮ್ಗಳಲ್ಲೆಲ್ಲ ತುಂಬ ನರ್ವಸ್ ಆಗ್ಬಿಡ್ತಾರೆ ಅಂತ ಏನು ಹೇಳ್ತೀರಾ? ಪ್ರಾಕ್ಟೀಸ್ ಇದ್ದರೆ ಅಷ್ಟೊಂದೇನು ಟೆನ್ಷನ್ ಅನಿಸಲ್ಲ. ಸೊ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಕಾನ್ಸೆಪ್ಟ್ ಎಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ರೆ ಜಾಸ್ತಿ ಮಾಕ್ ಟೆಸ್ಟ್ ಬರೆದಷ್ಟು ಈಸಿನೇ ಇರುತ್ತೆ, ಯಾವುದು ಕಷ್ಟ ಏನಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದೇ ಇಂಜಿನಿಯರಿಂಗ್ ಫೀಲ್ಡಲ್ಲೇ IITಗೆ ಏಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ JEE ಅಡ್ವಾನ್ಸ್ ಬರೀತೀನಿ, ಮತ್ತಿನ್ನು KCETನೂ ಬರೆದಿದ್ದೀನಿ. ಅದರಲ್ಲೂ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ನಿತೀಶ್ ಪ್ರಕಾಶ್.